ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ಭಾರ್ಗವಿ LLB ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ವಂದನಾ ಅರ್ಜುನ್ಗೆ ತಿಂಡಿ ತಿನ್ಸೋಕ್ಕೆ ಅಂತ ತೊಗೊಂಬಂದಿರ್ತೀನಿ. ಏಯ್ ನೀನು ಯಾರು ನನಗೆ ತಿಂಡಿ ತಿನ್ಸೋಕ್ಕೆ ಅಂತ ಹೇಳ್ತಾರೆ. ಭಾರ್ಗವಿ ಭಾರ್ಗವಿ ಅಂತ ಇನ್ನೂ ಎಷ್ಟು ಜಪ ಮಾಡ್ತೀಯಾ ಅರ್ಜುನ್? ಭಾರ್ಗವಿ ಜೈಲಿಗೆ ಹೋಗಾಯ್ತು, ಅವಳು ಇನ್ನು ಜೈಲಿಂದ ಬರೋದು ಡೌಟೇನೆ. ಅವಳು ಜೀವನ ಪರ್ಯಂತ ಅಲ್ಲೇ ಇದ್ದರೆ ಅವಾಗ ಏನು ಮಾಡ್ತೀಯಾ? ದಯವಿಟ್ಟು ನನ್ನ ಮದುವೆ ಮಾಡ್ಕೋ ಅರ್ಜುನ್ ಅಂತ ಹೇಳ್ತಾರೆ. ಹೇಯ್ ನಿಲ್ಸೆ ಹುಚ್ಚಾಟ ನಿಂದು, ಏನೇ ನಿಂದು ಹುಚ್ಚಾಟ? ಇನ್ನೂ ಎಷ್ಟು ಸಲ ಹೇಳಿದ್ರು ಅರ್ಥ ಆಗ್ತಿಲ್ವಾ? ಇದೇ ಲಾಸ್ಟು, ಗೊತ್ತಾಯ್ತಾ? ಇನ್ನೊಂದು ಸಲ ಈ ರೀತಿ ಹುಚ್ಚಾಟ ಎಲ್ಲ ನೀನು ಇಟ್ಕೊಬೇಡ. ನಿನ್ನ ಕುಟುಂಬ ನಿಮ್ಮ ಫ್ಯಾಮಿಲಿಗೆ ಬಕೀಟ್ ಹಿಡಿಯೋದೇ ನಿನಗೆ ಬಂದ್ಬಿಟ್ಟಿದೆ ಅಂತ ಅನಿಸುತ್ತೆ ಅಲ್ವಾ? ನೀನು ಭಾರ್ಗವಿ ಆಗೋಕ್ಕೆ ಸಾಧ್ಯ ಇಲ್ಲ. ಯಾವತ್ತೂ ಕೂಡ ನಾನು ಭಾರ್ಗವಿ ದೂರ ಆಗೋಕ್ಕೆ ಸಾಧ್ಯ ಇಲ್ಲ. ನೋ, ಯಾವತ್ತಿದ್ರೂ ನಾನು ನೀನೇ ಮೇಡ್ ಫಾರ್ ಈಚ್ ಅದರ್ ಅರ್ಜುನ್. ಸ್ವಲ್ಪ ಅರ್ಥ ಮಾಡ್ಕೋ, ಆ ಭಾರ್ಗವಿನ ಮರ್ತ್ಬಿಡು. ನೋ, ನಾನು ಯಾವುದೇ ಕಾರಣಕ್ಕೂ ನಾನು ಭಾರ್ಗವಿನ ಬಿಟ್ಕೊಡಲ್ಲ, ಆಯಿತಾ? ಯಾವತ್ತಿದ್ರೂ 7 ಜನ್ಮಕ್ಕೂ ಭಾರ್ಗವಿನೇ ನಾನು ಹೆಂಡ್ತಿ. ನೀನು ಆಗೋಕ್ಕೆ ನನಗೆ ಸಾಧ್ಯ ಇಲ್ಲ. ಈ ಹುಚ್ಚಾಟ ಎಲ್ಲ ಬಿಟ್ಬಿಟ್ಟು ಒಂದು ಒಳ್ಳೆಯ ಹುಡುಗನ ನೋಡಿ ಮದುವೆ ಆಗೋದನ್ನ ಕದ್ಕೊ, ಗೊತ್ತಾಯ್ತಾ? ನಾನು ಭಾರ್ಗವಿನ ಬಿಡಿಸ್ಬೇಕು, ಅದಕ್ಕೆ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗ್ತಾನೆ. ಹೋಗು, ಯಾವುದೇ ಕಾರಣಕ್ಕೂ ಆ ಭಾರ್ಗವಿ ಆಚೆ ಬರಲ್ಲ, ಆ ರೀತಿ ಲಾಕ್ ಮಾಡಿದ್ದೀವಿ ಅಂತ ಬೃಂದ ಹೇಳ್ತಿರ್ತಾರೆ. ವಂದನಾ ಟೇಕ್ ರೆಸ್ಟ್, ಆಯಿತಾ? ಏನೇ ಆದರೂ ಕೂಡ, ಎಷ್ಟೇ ಕಷ್ಟ ಆದರೂ ನಾನು ಮದುವೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಇನ್ನೊಂದು ಕಡೆ ಬೆಳಗ್ಗೆ ಆದಾಗ ಕೋರ್ಟಿಗೆ ಅಂತ ಎಲ್ಲರೂ ಕೂಡ ಬರ್ತಾರೆ. ಆಗ ಭಾರ್ಗವ ಇರ್ತಂತೆ ಬೇಜಾರು ಮಾಡಿಕೊಂಡು ನಿಂತಿರ್ತಾರೆ. ನನ್ನ ಮಗಳನ್ನ ನನ್ನ ಕೈಲಿ ಕಾಪಾಡೋಕ್ಕಾಗಲಿಲ್ವಲ್ಲಪ್ಪ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡು ನಿಂತಿರ್ತಾರೆ. ಹಾಗೆ ಸಂಧ್ಯಾ ಬರ್ತಾಳೆ, JPನೂ ಕೂಡ ಬರ್ತಾರೆ, ಅವ್ನ ಅಸಿಸ್ಟೆಂಟ್ ಲಾಯರ್ ಎಲ್ಲರೂ ಕೂಡ ಬರ್ತಾರೆ. ನಿಂಗೆಲ್ಲ ಹೇಳಿದ್ದಿಲ್ಲ, ನೆನಪಿದ್ಯಲ್ಲಮ್ಮ? ಹ್ಞೂ ಸರ್, ನೀವು ಕೊಟ್ಟಿರೋ ದುಡ್ಡಿಗೆ ನಾನು ಯಾವತ್ತೂ ಏನು ಮೋಸ ಮಾಡಲ್ಲ. ಬೃಂದ ಅಕ್ಕ ಹೇಳಿದರೆ ಏನೇನು ಮಾತಾಡಬೇಕು ಅಂತ. ಸೊ ಹಾಗಾಗಿ ನಾನು ಹಾಗೆ ಮಾತಾಡ್ತೀನಿ, ನೀವೇನು ಹೆದರ್ಕೋಬೇಡಿ. ಅಲ್ಲಿ ಏನು ಕೇಳ್ತಾರೆ ಅದಕ್ಕೆಲ್ಲ ನಾನು ತಕ್ಕ ಆನ್ಸರ್ ನೀಡ್ತೀನಿ ಅಂತ ಅನ್ಕೋತಿರ್ತಾಳೆ. ಹಾಗೆ ಭಾರ್ಗವಿನ ಅದೇ ಟೈಮ್ಗೆ ಮಾರ್ನಿಂಗ್ ಕರ್ಕೊಂಡು ಬಂದೇ ಇರ್ತಾರೆ. ಅವ್ರ ತಂದೆನೂ ಕೂಡ ಅಲ್ಲೇ ನಿಂತಿರ್ತಾರೆ. ಅವಳನ್ನ ನೋಡಿ ತುಂಬ ಬೇಜಾರು ಮಾಡ್ಕೋತಾರೆ. ಪುಟಿ, ನಿನ್ನನ್ನು ಲಾಯರ್ ಓದಬೇಕು ಅಂತ ಎಷ್ಟು ಆಸೆ ಪಟ್ಟಿದ್ದೆ, ನಿನ್ನನ್ನು ಹೇಗೆ ಕುಂದು ಕುಪ್ಪಳಿಸಿದ್ದೆ, ಅದನ್ನೆಲ್ಲ ಕೂಡ ನೆನೆಸ್ಕೊಂಡು ನಿಂತಿರ್ತಾರೆ. ಪುಟಿ, ನನಗೆ ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡೋಕ್ಕೆ ನಂಗೆ ತುಂಬಾ ಬೇಜಾರಾಗ್ತಿದ್ಯಮ್ಮ, ತುಂಬ ಕಷ್ಟ ಆಗ್ತಿದೆ ಅಂತ ಹೇಳಿದರು. ಯಾರಿಗೇ ಅನ್ಯಾಯ ಆಗಿದ್ರು ಕೂಡ ನೀನಲ್ಲಿ ಹೋಗಿ ನಿಲ್ತಿದ್ದೆ, ಆದರೆ ಇವತ್ತು ನಿನ್ನ ಸಪೋರ್ಟಿಗೆ ಒಂದು ಲಾಯರು ಕೂಡ ಬರ್ತಾ ಇಲ್ಲ. ಆ JP ಪಟೇಲ್ ಹೆಸರು ಕೇಳಿದರೆ ಸಾಕು ಎಲ್ಲರೂ ಕೂಡ ಭಯ ಪಡ್ಕೊಂಡು ಕೇಸ್ನ ತಗೋತಾ ಇಲ್ಲ. ಪುಟಿ, ಇರಲಿ ಬಿಡಿ ಅಪ್ಪ, ನೀವು ಯಾಕೆ ಬೇಜಾರು ಮಾಡ್ಕೋತಿದ್ದೀರಾ ಅಂತ ಹೇಳ್ತಾರೆ. ಅಪ್ಪ, ನೀವು ಹೀಗೆಲ್ಲ ಬೇಜಾರು ಮಾಡ್ಕೋಬಿಡಿ, ಅವತ್ತು ಕೂಡ ನನಗೂ ಇದೇ ರೀತಿ ಪರಿಸ್ಥಿತಿ ತಂದಿದ್ರಮ್ಮ, ಇವಾಗ ನಿನಗೂ ಕೂಡ ಇದೇ ರೀತಿ ತಂದು ನಿಲ್ಲಿಸಿದ್ದಾರೆ. ಇವತ್ತಿನ ನಿನ್ನ ಸಹಾಯಕ್ಕೆ ಯಾರು ಕೂಡ ಬರ್ತಾ ಇಲ್ಲ ಪುಟಿ, ಯಾರು ಕೂಡ ಒಂದು ಕೇಸಸ್ನ ತಗೋತಾ ಇಲ್ಲ. ಇನ್ನು ನಾನು ತೊಗೊಳ್ಳೋಣ ಅಂದರೆ ನನ್ನ ಕೈಲಿ ಎಲ್ಲೇ ಆಗುತ್ತೆ, ನನ್ನ ಮಗಳನ್ನ ಉಳಿಸ್ಕೊಳಕ್ಕಾಗ್ತಿಲ್ವಲ್ಲ ಅನ್ನೋದೇ ನನ್ನ ಮನಸ್ಸಲ್ಲಿ ತುಂಬ ಕೊರಗಿದೆ ಪುಟಿ ಅಂತ ಹೇಳ್ತಾರೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ, ನನಗೆ ನನ್ನಿಂದ ನನ್ನ ಮಗಳನ್ನ ಉಳಿಸ್ಕೊಳಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ. ಅಯ್ಯೋ ಅಪ್ಪ, ನೀವು ಬೇಜಾರು ಮಾಡ್ಕೋಬೇಡಿ, ನೀವು ಬೇಜಾರು ಮಾಡ್ಕೊಂಡ್ರೆ ನಿಮ್ಮ ಆರೋಗ್ಯ ಮತ್ತಷ್ಟು ಕೆಡುತ್ತೆ. ಕಾಯಕ್ಕೆ ಒಬ್ಬ ಇದ್ದೇ ಇರ್ತಾನೆ, ಬಂದೇ ಬರ್ತಾನೆ, ಆಯಿತಾ? ಯಾವತ್ತೂ ಕೂಡ ಸತ್ಯ ಸುಳ್ಳಾಗಲ್ಲ, ಹೊರಗೆ ಬಂದೇ ಬರುತ್ತೆ, ಆಯಿತಾ? ನೀವು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಆ ವಿಶಾಲು, ಏನ್ರಿ ಇದು ಹಿಂಗೆ ಮಾತಾಡ್ತಿದ್ದೀರಾ? ಅಪರಾಧಿ ಜೊತೆ ಈ ಥರ ಎಲ್ಲ ಮಾತಾಡೋಂಗಿಲ್ಲ, ಗೊತ್ತಾಯ್ತಾ? ಕೇಸ್ ಆಗುತ್ತೆ. ನೀವೆಲ್ಲ ಮಾಡಿರೋದು ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ಇವರೇನು ಮಹಾನ್ ಸಾಬಚ್ಚ, ಕೋರ್ಟಿಗೆ ಸುಳ್ಳು ಕೇಸಸ್ ನೀಡಿ ಸಿಕ್ಕಾಕೊಂಡಿದ್ದಾರೆ, ಇವ್ರ ಪರವಾಗಿ ನೀವು ವಾದ ಮಾಡ್ತೀರಾ? ಬನ್ನಿರಿ, ಕರ್ಕೊಬನ್ನಿರಿ, ಟೈಮ್ ಆಯಿತು ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಆಗ ಅವ್ರ ತಂದೆ ಭಾರ್ಗವಿನ ಹಾಗೆ ನೋಡ್ತಿರ್ತಾರೆ. ಭಾರ್ಗವಿನೂ ಕೂಡ ಪಾಪ ತುಂಬ ಬೇಜಾರು ಮಾಡಿಕೊಂಡು ಅವ್ರ ತಂದೆಗೆ ಧೈರ್ಯ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಆಗ JPನೂ ಕೂಡ ಅದೇ ರೋಡಲ್ಲಿ ಬರ್ತಿರ್ತಾರೆ. ಸಂಧ್ಯಾ, JP ಹಾಗೆ ಅವ್ರ ಅಸಿಸ್ಟೆಂಟ್ ಲಾಯರ್ 3 ಜನ ಬರ್ತಿರ್ತಾರೆ. ಆಗ ಅವ್ರ ತಂದೆ ಎದುರುಗಡೆ ಬಂದು, ಸರ್, ಇವತ್ತು ಭಾರ್ಗವಿಗೆ ಶಿಕ್ಷೆ ಆಗೇ ಆಗುತ್ತೆ ಅಲ್ವಾ? ಶಿಕ್ಷೆ ಆಗೇ ಆಗುತ್ತೆ ಖಂಡಿತವಾಗೂ. ಅದರಲ್ಲೂ ಅವಳು ಏನೇ ಮಾಡಿ ಹೊರಗಡೆ ಬಂದ್ರೂ ಈ JP ಏನು ಮಾಡ್ತಾನೆ ಅದನ್ನು ಈಗಾಗಲೇ ನೋಡಿದ್ದಾಳೆ, ಅನುಭವಿಸ್ತಾಳೆ ಕೂಡ, ಇನ್ನೂ ಅನುಭವಿಸ್ತಾನೇ ಇರ್ತಾಳೆ ಈ JPನ ಎದುರಾಕೊಂಡ್ರೆ ಅಂತ ಹೇಳ್ತಿರ್ತಾರೆ. ಯಾವುದೇ ಕಾರಣಕ್ಕೂ ಅವಳು ಆಚೆ ಬರೋಕ್ಕಾಗಲ್ಲ, ಬಂದರೂ ಕೂಡ ಈ JP ಬಿಡಲ್ಲ ಅಂತ ಹೇಳ್ಬಿಟ್ಟು ಅವರ ಅಪ್ಪನ ಎದುರುಗಡೆ ಹೇಳ್ಬಿಟ್ಟು ಹಾಗೆ ಹೊರಟೋಗ್ತಾನೆ. ಪಾಪ ಅವರಪ್ಪ ಹಾಗೆ ಬೇಜಾರು ಮಾಡಿಕೊಂಡು, ಇವನಂತವ್ನು ಇದ್ಮೇಲೆ ಈ ದೇಶದಲ್ಲಿ ಕೆಟ್ಟ ಹುಳ, ಇನ್ನು ಯಾವುದೇ ಕಾರಣಕ್ಕೂ ಸತ್ಯಕ್ಕೆ ಬೆಲೆ ಇಲ್ಲ, ನೋಡೋಣ ಹಿಯರಿಂಗಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾರೆ. ಇನ್ನೊಂದು ಕಡೆ ಬೃಂದ ಹಾಗೆ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಆಗ JP ಅವ್ರ ಹೆಂಡ್ತಿ ಬರ್ತಾರೆ. ಓಹೋ, ಯಾಕಮ್ಮ ಸೊಸೆ ಮುದ್ದು ಬೇಜಾರು ಮಾಡ್ಕೊಂಡು ಕೂತಿದ್ಯಾ? ಏನಾಯಿತು? ಈಗ ಮಹಾರಾಣಿ ಆಗಿಲ್ಸಲ್ಲೇ ನಿಂಗೆ ಇಡೀ ಸಾಮ್ರಾಜ್ಯನೇ ಬೇಕಾ? ಇಡೀ ದೇಶಕ್ಕೆ ನೀನು ರಾಣಿ ಆಗಬೇಕಾ? ಅದೇನೋ ಅಂತಾರೆ, ಅಜ್ಜಿಗೆ ಅರಿವೆ ಚಿಂತೆ ಅಂದರೆ ಮೊಮ್ಮಗಳಿಗೆ ಇನ್ಯಾವುದೋ ಚಿಂತೆ ಅಂತೆ, ಹಂಗಾಡ್ತಿದ್ದೀರಾ ನೀವು ಯಾಕೆ ಹೀಗೆ ಆಡ್ತಿದ್ದೀರಾ? ಮತ್ತು ಯಾಕೆ ಕೂತಿದ್ಯಾ, ಏನಾಯಿತು ಅಂತ ಕೇಳ್ತಾರೆ. ಮತ್ತು ನಾನು ಅಷ್ಟು ಪ್ರೀತಿಯಿಂದ ಮಾಡಿಕೊಟ್ರೆ ನಿನ್ನ ಮಗನಿಗೆ ತಿಂಡಿನ ಅದನ್ನು ತೆಗ್ದು ಬಿಸಾಕ್ಬಿಟ್ಟು ಹೋದ, ನಾನು ಏನೇ ಮಾಡಿದರೂ ನಂದೇ ತಪ್ಪಂತೆ. ಭಾರ್ಗವಿ
ಜೈಲಿಗೆ ಹೋಗಿರೋದು ನನ್ನಿಂದನೇ ಅಂತ. ಅಯ್ಯೋ ಬೊಗಳ್ಕೊಳ್ಳಿ ಬಿಡಮ್ಮ, ಅದಕ್ಕೆಲ್ಲ ಯಾಕೆ ತಲೆ ಕೊಡಿಸ್ಕೊತೀಯ ನೀನು ಅಂತ ಹೇಳ್ತಾರೆ. ತಗೋ ನೀನು ನೆಕ್ಲೆಸ್ ಕೇಳಿದಲ್ಲ ತೊಗೊಂಬಂದಿದ್ದೀನಿ. ಏನು ನೆಕ್ಲೆಸ್ಸಾ? ವಾವ್ ಅತ್ತೆ ಸೂಪರಾಗಿದೆ, ಇದು ನನಗೋಸ್ಕರನೇನಾ? ಹೌದು ನಿನಗೋಸ್ಕರನೇ ತಂದಿದ್ದು, ನೀನು ಖುಷಿಯಾಗಿರಲಿ ಅಂತಲೇ ತಂದಿದ್ದು ಅಂತ ಹೇಳ್ತಾರೆ. ಹಾಕೊಳ್ಳೋಕ್ಕೆ ಅಂತ ಹೋಗ್ತಾರೆ. ಅದೇ ನೀವೇ ನಿಮ್ಮ ಕೈಯಾರೆ ಹಾಕ್ಬಿಡಿ, ನನಗೆ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ತಾರೆ. ಬಟ್ ಅವ್ರಿಗೂ ಕೂಡ ಅವ್ರ ಅತ್ತೆಗೂ ಇಷ್ಟ ಇರಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ, ಕೇಸಸ್ನ ಗೆದ್ದಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಹೇಳ್ತಾರೆ. ವಾಹ್ ನಿಮಗಿರೋ ಬುದ್ಧಿನೇ ಸ್ವಲ್ಪ ನಿಮ್ಮ ಮಗುಂಗೂ ಹೇಳ್ಕೊಡಿ ಅತ್ತೆ ಅಂತ ಹೇಳ್ತಾರೆ. ವಾಟ್ ಯು ಮೀನ್, ಏನು ಹೇಳ್ತಿದ್ಯಾ? ಮತ್ತು ಅವಾಗೆಲ್ಲ ನನ್ನ ಗಂಡನ ದೂರ ಮಾಡೋಕ್ಕೆ ಅಂತ ನೋಡ್ತಾ ಇದ್ರಲ್ಲ, ಈಗ ನೀವೇ ಮುಂದೆ ನಿಂತು ನಮ್ಮಿಬ್ಬರನ್ನು ಕೂಡ ಒಂದು ಮಾಡಬೇಕು. ಸ್ವಲ್ಪ ಅವನಿಗೆ ಕೂರಿಸ್ಕೊಂಡು ಬುದ್ಧಿ ಹೇಳೋದನ್ನ ಕಲೀರಿ. ನಾನು ಯಾಕೆ ಹೇಳಿ, ನಿಮ್ಮ ಗಂಡ ಹೆಂಡತಿ ಮಧ್ಯೆ ನಾನು ಬರಲ್ಲಪ್ಪ. ಅಲೋ ಅವಾಗೆಲ್ಲ ಮೂಗು ತೋರ್ಸೋಕ್ಕೆಲ್ಲ ಚೆನ್ನಾಗಿತ್ತು, ಇವಾಗ ಚೆನ್ನಾಗಿಲ್ವಾ? ಮಾಡಲ್ಲ ಅಂತಂದರೆ ನಾನು ಮಾವಂಗೆ ಹೇಳ್ತೀನಿ, ನೀವುಂಟು ಮಾವ ಉಂಟು, ಏನು ಮಾಡ್ತೀರಾ ನೋಡಿ ಅಂತ ಹೇಳ್ತಾರೆ. ಸರಿ ಸರಿ ಆಯಿತು ಬಿಡು, ನಾನು ಕರೆಸ್ಬಿಟ್ಟು ಮಾತಾಡ್ತೀನಿ ಅಂತ ಹೇಳ್ತಾರೆ. ಆದಷ್ಟು ಬೇಗ ಮಾತಾಡಿ, ಆದಷ್ಟು ಬೇಗ ನಮ್ಮನ್ನು ಒಂದು ಮಾಡಿ, ನಿಮ್ಮ ಬುದ್ಧಿನೂ ಸ್ವಲ್ಪ ಹೇಳ್ಕೊಡಿ ಅಂತ ಹೇಳ್ತಾರೆ. ಭಾರ್ಗವಿ ನಿನ್ನಿಂದ ಎಷ್ಟೆಲ್ಲ ಲಾಭ ಇದೆ ನನಗೆ ಅಂತ ಹೇಳ್ತಾರೆ. ಕೋರ್ಟ್ ಹಿಂಗೆ ಬಂದೇ ಬಿಡುತ್ತೆ. ಎಲ್ಲರೂ ಕೂಡ ಬಂದಿರ್ತಾರೆ ಅಲ್ಲಿಗೆ. ಸಿತಾರಾದೇವಿ ಮತ್ತು ಅವ್ನು ಮಾಡಿದಂಥ ಅವರು ಕೂಡ ಎಲ್ಲರೂ ಕೂಡ ಕೋರ್ಟಿಗೆ ಕರ್ಕೊಂಬಂದಿರ್ತಾರೆ. ಅದೇ ಟೈಮ್ಗೆ ಭಾರ್ಗವಿನೂ ಕರ್ಕೊಂಡು ಬರ್ತಾರೆ. ಭಾರ್ಗವಿ ತುಂಬ ಬೇಜಾರಾಗೆ ಬಂದು ನಿಂತ್ಕೋತಾಳೆ, ನಮಸ್ಕಾರ ಮಾಡ್ತಾರೆ. ಆಗ ಜಡ್ಜ್ ಕೂಡ ಮಾತಾಡ್ತಾರೆ. ಏನಮ್ಮ ಭಾರ್ಗವಿ, ನೀನು ಒಂದು ಯೂತ್ ಲಾಯರ್, ಯಂಗೆಸ್ಟ್ ಲಾಯರ್ ಅಂತ ಅಂದ್ಕೊಂಡೆ, ನೀನು ಈ ರೀತಿ ಕೋರ್ಟಿಗೆ ಸುಳ್ಳು ಸಾಕ್ಷಿನ ನೀಡಿಬಿಟ್ಟು ಕೋರ್ಟ್ಗೆ ನೀನು ಮೋಸ ಮಾಡಿಬಿಟ್ಟೆಲ್ಲಮ್ಮ. ಹಾಗಾಗಿ ನಿಮಗೆ ಈ ಕೇಸ್ ಬಂದಿದೆ, ನೀವು ಇದ್ರ ಬಗ್ಗೆ ಏನು ಮಾತಾಡ್ತೀರಾ? ಸರ್, ನಾನು ಅಷ್ಟು ಕೊಟ್ಟಿರುವಂತಹ ಎವಿಡೆನ್ಸು ನಾನೇ ಕೂಲಂಕುಷವಾಗಿ ಖುದ್ದು ನಿಂತು ಅದು ನೋಡಿರುವಂಥದ್ದು, ಕಣ್ಮುಂದೆನೇ ಕಾಣ್ತಿದೆ. ಸಿತಾರಾದೇವಿಯರು ಮಾಡಿರುವಂತಹ ಅಪರಾಧಿ ಮತ್ತು ಕೊಟ್ಟಿರುವಂತಹ ಸಾಕ್ಷಿ ನಾನೇ ಪ್ರತಿಯೊಂದು ಪ್ರತಿಯೊಂದನ್ನು 4 ಸಲ ನಾನು ನೋಡಿ ನಿಮಗೆ ನಾನು ಸಬ್ಮಿಟ್ ಮಾಡಿರೋದು. ಅದರಲ್ಲಿ ಹೇಗೆ ಲೋಪ ಆಯಿತು ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ, ಏನು ಮಾತಾಡಬೇಕು ಅಂತಲೇ ನನಗೆ ಇಲ್ಲಿ ಗೊತ್ತಾಗ್ತಿಲ್ಲ. ನನ್ನ ಅಪೋಸಿಟ್ ಲಾಯರು ಇದಕ್ಕೆ ವಿರುದ್ಧವಾಗಿ ಎಲ್ಲನೂ ಕೂಡ ನೀಡಿದ್ದಾರೆ. ಇದ್ರ ಮುಂದೆ ನಾನು ಏನು ಮಾಡಲಿ, ನಿಮ್ಗದು ಗೊತ್ತಾಗ್ತಿಲ್ಲ. ಇದರಲ್ಲಿ ನನ್ನದೇ ತಪ್ಪು ಅಂತ ಕೈ ಬೆರಳು ತೋರಿಸಿ ಮಾಡೋ ಥರ ಮಾಡಿದ್ದಾರೆ. ಈಗ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಸರ್ ಅಂತ ಹೇಳ್ತಾರೆ. ಸರಿ ಆಯಿತು, ನಿನ್ನ ಪರವಾಗಿ ಯಾರಾದರೂ ಇದ್ದಾರಾ ಅಂತ ಕೇಳ್ತಿರ್ತಾರೆ. ಆಗ JPಗೆ ಮಾತಾಡ್ತಿರ್ತಾರೆ ಅಸಿಸ್ಟೆಂಟ್ ಲಾಯರು. ಇವಳು ಹೇಳ್ತಿದ್ದಿಲ್ಲ ಸರ್, ರಿವೆಂಡು, ಬಟ್ ಯಾರೂ ಇಲ್ಲಿ ಕೇಳೋಕ್ಕೆ ತಯಾರೇ ಇಲ್ಲ ಅಂತ ಹೇಳ್ತಾರೆ. ಆಗ ಜಡ್ಜ್ ಕೇಳ್ತಾರೆ, ನಿನ್ನ ಪರವಾಗಿ ಯಾರಾದರೂ ವಾದ ಮಾಡೋಕ್ಕೆ ಇದ್ದಾರಾ? ಯಾರಾದರೂ ಲಾಯರ್ನ ಗೊತ್ತು ಮಾಡಿದ್ರಾ ಅಂತ ಹೇಳ್ತಾರೆ. ನೋ ಸರ್, ಇಲ್ಲ. ಆಯಿತು, ನಾವು ಒಂದು ಲಾಯರ್ನ ಇಡೋಣಮ್ಮ ಅಂತ ಕೇಳ್ತಾರೆ. ನೋ ಸರ್, ನನಗೆ ಯಾವುದ್ರ ಮೇಲೂ ನಂಬಿಕೆ ಇಲ್ಲ, ನನ್ನ ಕೇಸಸ್ನ ನಾನೇ ವಾದ ಮಾಡ್ತೀನಿ ಸರ್, ನೀವು ಒಪ್ಪಿಗೆ ಕೊಟ್ಟರೆ ಅಂತ ಹೇಳ್ತಾರೆ. ನೋಡಿ ಸರ್, ನಿಮ್ಮ ಪರವಾಗಿ ನಿಲ್ಲೋಕ್ಕೆ ಕೂಡ ಒಂದು ಲಾಯರ್ ಕೂಡ ಬಂದಿಲ್ಲ, ಹಾಗಾಗಿ ಅವಳ ಕೇಸನ್ನ ಅವಳೇ ವಾದ ಮಾಡ್ತಾಳಂತೆ. ಹೇಗಿದೆ ಕಾಮಿಡಿ ಅಂತ ಹೇಳ್ತಿರ್ತಾರೆ. ಆಗ ಸುಮ್ಮನಿರು ಅಂತ ಹೇಳ್ಬಿಟ್ಟು JP ಸುಮ್ಮನಿರ್ತಾರೆ. ನೋಡೋಣ ಏನು ಮಾಡ್ತಾನೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಶಕುಂತಲಾ ದೇವಿ ಕೈ ಮುಗಿತಾ ಇರ್ತಾಳೆ ದೇವರಿಗೆ. ಆಗ ಉತ್ತರನೂ ಕೂಡ ಅಲ್ಲೇ ಬರ್ತಾಳೆ. ಏನತ್ತೆ ಇದು ಹಿಂಗಾಯಿತು, ಭಾರ್ಗವಿಗೆ ಇವತ್ತು ಹಿಯರಿಂಗ್ ಇದೆ, ಅವಳದೇ ತಪ್ಪು ಅಂತ ಎಲ್ಲ ಕೂಡ ಬೆರಳು ಮಾಡಿ ತೋರಿಸಿದೆ. ಭಾರ್ಗವಿ ಏನು ತಪ್ಪು ಮಾಡಿಲ್ಲ ಅಂತ ಅಂದರೂ ಕೂಡ ಇಲ್ಲಿ ಅವಳ ಮೇಲೆ ಎಲ್ಲ ಅಪವಾದನ ಇರದೆ. ಪಾಪ ಅತ್ತೆ ಭಾರ್ಗವಿ, ಹೌದಮ್ಮ, JPನೂ ಕೂಡ ಅದೇ ರೀತಿ ಮಾಡಿಬಿಟ್ಟಿದ್ದಾನೆ. ಯಾರೋ ಒಬ್ಬ ಅವಳನ್ನ ಕರ್ಕೊಂಬಂದಿದ್ದಾಳೆ ಸಂಧ್ಯಾ ಅಂತ, ಆದರೆ ಅವಳು ಸಂಧ್ಯಾ ಥರನೇ ನೆಟ್ಕೋತಾನೇ ಇಲ್ಲ. ಆದರೆ ಭಾರ್ಗವಿ ಇಲ್ಲಿಗೆ ಬಂದಿದ್ರೆ ಅವಳ ಪ್ರತಿಯೊಂದು ನಡೆನೂ ಸೂಕ್ಷ್ಮವಾಗಿ ಗಮನಿಸಿ ಅವಳ ಬಗ್ಗೆ ಕಂಡುಹಿಡಿತಿದ್ಲು. ಆದರೆ ಭಾರ್ಗವಿನೇ ಇಲ್ಲ, ಏನು ಮಾಡೋದು ಗೊತ್ತಾಗ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಇವತ್ತು ಭಾರ್ಗವಿ ಒಬ್ಬಳು ಒಂದು ಸಲ ಆಚೆ ಬಂದರೆ ಸಾಕು, ಕೊಲ್ಲೋರು 100 ಜನ ಇದ್ದರೆ ಕಾಯೋಕ್ಕೆ ಒಬ್ಬ ಇದ್ದೇ ಇರ್ತಾನಮ್ಮ, ಹಾಗಾಗಿ ಅವನು ಬಂದೇ ಬರ್ತಾನೆ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಕರೆಕ್ಟಾಗಿ ಕಾರ್ ಹತ್ತಿ ಒಬ್ಬ ಬಂದೇ ಬಿಡ್ತಾರೆ. ಅವ್ರು ಯಾರೂ ಅಲ್ಲ ಕಣ್ರಿ, ಬೇರೆ ನಮ್ಮ ಸೂಪರ್ ಹೀರೋ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಇವತ್ತಿನ ದಿನಕ್ಕೋಸ್ಕರ ಕಾಯ್ತಾ ಇದ್ದೀರಾ ಅಂತ ಅಂದ್ಕೊಳ್ಳುತ್ತೆ. ಅದೇ ಟೈಮ್ಗೆ ಒಂದು ಪೆಟಿಷನ್ ಬರುತ್ತೆ. ಆಗ ಜಡ್ಜ್ ಹೇಳ್ತಾರೆ, ನಿಮ್ಮ ಪರವಾಗಿ ವಾದ ಮಾಡೋಕ್ಕೆ ಒಂದು ಪೆಟಿಷನ್ ಬಂದಿದೆ ಕಣಮ್ಮ, ನೀವು ಅದನ್ನು ಒಪ್ಕೋತೀರಾ ಅಂತ ಕೇಳ್ತಾ ಇರ್ತಾರೆ. ಬೇರೆ ಲಾಯರ್ ಬಂದು ಆ ಫೈಲ್ಸ್ನೆಲ್ಲ ತೊಗೊಬಂದು ಕೊಟ್ಟಿರ್ತಾರೆ. ನನ್ನ ಪರವಾಗಿ ಒಬ್ಬರು ವಾದ ಮಾಡೋಕ್ಕೆ ಬಂದಿದ್ದಾರಾ ಅಂತ ಸ್ವಲ್ಪ ಭಾರ್ಗವಿಗೆ ಸ್ವಲ್ಪ ಶಾಕ್ ಆಗುತ್ತೆ. ನೀವು ಒಪ್ಕೋತೀರಾ, ನಿಮ್ಮ ಪರವಾಗಿ ಒಬ್ಬರು ವಾದ ಮಾಡೋಕ್ಕೆ ಅಂತ ಬರ್ತಾ ಇದ್ದಾರೆ ಅಂತ ಕೇಳ್ತಾರೆ. ಸರಿ ಸರ್, ಅದು ಯಾರು ಅಂತ ಗೊತ್ತಿಲ್ಲ, ಬರ್ತಾರೆ ನೋಡಿ ಅಂತ ಜಡ್ಜ್ ಹೇಳ್ತಾರೆ. ಅದೇ ಟೈಮ್ಗೆ ನಮ್ಮ ಹೀರೋ ಬಂದೇ ಬಿಡ್ತಾರೆ. ಅವ್ರು ಎಲ್ರಿಗೂ ಕೂಡ ಸ್ವಲ್ಪ ಶಾಕ್ ಆಗುತ್ತೆ. ಅದು JP ಪರವಾಗಿ ವಿರುದ್ಧವಾಗಿ ವಾದ ಮಾಡೋಕ್ಕೆ ಬರ್ತಿರೋರು ಯಾರಿರ್ಬೋದು ಅಂತ ಎಲ್ರಿಗೂ ಕೂಡ ಸ್ವಲ್ಪ ಭಯ ಆಗ್ತಿರುತ್ತೆ, ಶಾಕ್ ಕೂಡ ಆಗ್ತಿರುತ್ತೆ. ಅವರೇ ನಮ್ಮ ಅರ್ಜುನ್ ಅಂತ ಹೇಳ್ಬೋದು. ನಿಜವಾಗ್ಲೂ ಅರ್ಜುನ್ ಕೂಡ ಲಾ ಓದಿರ್ತಾರೆ, ಹಾಗಾಗಿ ಅವರು ಕೂಡ ಲಾಯರ್ ಪ್ರಾಕ್ಟೀಸ್ ಮಾಡಿರ್ತಾರೆ. ಹಾಗಾಗಿ ಯಾರು ಕೂಡ ಕೇಸಸ್ ತೊಗೊಳ್ದಲೇ ಇದ್ದ ಸಮಯದಲ್ಲಿ ಅವ್ರ ಹೆಂಡತಿ ಪರವಾಗಿ ಅವರೇ ವಾದ ಮಾಡ್ತೀನಿ, ನಾನೇ ನಡೆಸ್ತೀನಿ ಈ ಕೇಸಸ್ನ ಅಂತ ಹೇಳಿ ಮತ್ತೆ ಕಪ್ಪು
ಕೋಟ್ನ ತೊಟ್ಟು ಅವರು ಬಂದಿದ್ದಾರೆ. ಇದು ಇವತ್ತಿನ ಸ್ಟೋರಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ಮರಿಬೇಡಿ. ಥ್ಯಾಂಕ್ ಯು.